ನಮಸ್ಕಾರ ಸ್ನೇಹಿತರೆ. ಹರೇ ಕೃಷ್ಣ. ಮನುಷ್ಯನ ಸಮಸ್ಯೆಗಳ ಪರಿಹಾರಕ್ಕೆ ಭಗವದ್ಗೀತೆಯೇ ಒಂದು ಸರಿಯಾದ ಮಾರ್ಗ. ಅರ್ಜುನನಿಗೆ ಕೃಷ್ಣ ಪರಮಾತ್ಮನು ನೀಡಿದಂತಹ ತುಂಬಾ ಒಳ್ಳೆಯ ಉಪದೇಶಗಳು ಇವತ್ತಿನ ಈ ವಿಡಿಯೋದಲ್ಲಿ ನಾನು ಹೇಳ್ತೀನಿ. ಇದು ನಿಮ್ಮ ಜೀವನಕ್ಕೂ ಕೂಡ ತುಂಬಾನೇ ಒಳ್ಳೆಯದಾಗತ್ತೆ. ಅಂದರೆ ನಿಮ್ಮ ಜೀವನದಲ್ಲೂ ಕೂಡ ಕಷ್ಟಗಳು, ನೋವುಗಳು ಇದ್ದೇ ಇರುತ್ತೆ. ಆದರೆ ಅದರಿಂದ ಹೊರಗಡೆ ನಾವು ಹೇಗೆ ಬರೋದು, ಹೇಗೆ ಸುಲಭವಾಗಿ ನಮ್ಮ ಕಷ್ಟಗಳನ್ನ ನಾವು ಮರೆಯೋದು ಅಂತ ಯೋಚಿಸ್ತೀವಿ. ಹಾಗಾದ್ರೆ ಅದಕ್ಕೆ ಪರಿಹಾರ ಏನು ಅಂತ ಯೋಚನೆ ಮಾಡ್ತಿದ್ರೆ ಈ 5 ಸಂದೇಶಗಳು ನಿಮ್ಮ ಜೀವನನ ಬದಲಾಯಿಸುತ್ತೆ. ನೀವು ಈ ಸಂದೇಶಗಳನ್ನ ನಿಮ್ಮ ಜೀವನದಲ್ಲೂ ಕೂಡ ಅಳವಡಿಸ್ಕೊಳ್ಳಿ. ಖಂಡಿತವಾಗ್ಲೂ ನಿಮ್ಮ ಜೀವನಕ್ಕೆ ನೀವು ಒಂದು ಒಳ್ಳೆ ಮಾರ್ಗವನ್ನ ಕಂಡುಕೊಳ್ತೀರಾ. ಕುರುಕ್ಷೇತ್ರ ಯುದ್ಧದಲ್ಲಿ ಅರ್ಜುನನಿಗೆ ಶ್ರೀಕೃಷ್ಣ ಪರಮಾತ್ಮನು ನೀಡಿದಂತಹ ಧರ್ಮೋಪದೇಶದ ಸಾರವೇ ಭಗವದ್ಗೀತೆ. ಅರ್ಜುನನು ಯುದ್ಧದಲ್ಲಿ ತನ್ನ ಎದುರುಗಡೆ ತನ್ನ ಸಂಬಂಧಿಕರನ್ನು ಎಲ್ಲರನ್ನ ನೋಡಿದಂತಹ ಆ ಕ್ಷಣಕ್ಕೆ ಅವನು ಕುಸಿದು ಬಿದ್ದಾಗ ಕೃಷ್ಣ ಪರಮಾತ್ಮನು ಈ ಧರ್ಮೋಪದೇಶದ ಸಾರವನ್ನ ಹೇಳುವುದರ ಮೂಲಕ ಅವನಿಗೆ ಪ್ರೇರೇಪಣೆಯನ್ನ ಕೊಡುತ್ತಾನೆ. ನಾವು ಕೂಡ ಕಷ್ಟಗಳು ಎದುರಾದಾಗ ಹೀಗೆ ಕಂಗಾಲಾಗುತ್ತೇವೆ. ಆದರೆ ಇಂತಹ ಭಕ್ತಿ ಮಾರ್ಗದಲ್ಲಿ ಆಧ್ಯಾತ್ಮಿಕ ವಿಚಾರಗಳನ್ನ ತಿಳಿದು ಕೃಷ್ಣ ಪರಮಾತ್ಮನು ನೀಡಿದಂತಹ ಉಪದೇಶಗಳೊಂದಿಗೆ ಜೀವನ ನಡೆಸಿದಾಗ ನಾವು ಕೂಡ ಭಗವಂತನು ನೀಡಿರುವ ದಾರಿಯಲ್ಲಿ ಹೇಗೆ ಮುನ್ನಡೆಯಬೇಕೆಂದು ತಿಳಿಯುತ್ತದೆ. ಸತ್ಯದ ಮಾರ್ಗವನ್ನ ಅನುಸರಿಸುವುದೇ ಭಗವದ್ಗೀತೆಯ ಮೂಲ ಉದ್ದೇಶ. ಈ ಭಗವದ್ಗೀತೆಯನ್ನು ಸುಮಾರು 5,000 ವರ್ಷಗಳ ಹಿಂದೆ ಭಗವಂತ ಶ್ರೀ ಕೃಷ್ಣ ಪರಮಾತ್ಮನು ಅರ್ಜುನನಿಗೆ ಮಾಡಿದಂತಹ ಉಪದೇಶದ ಸಾರ. ಇದನ್ನ ನಾವು ಈಗಲೂ ಕೂಡ ನಮ್ಮ ಜೀವನಕ್ಕೆ ಅಳವಡಿಸಿಕೊಳ್ಳಬಹುದು. ಇದು ಕೇವಲ ಆಧ್ಯಾತ್ಮಿಕವಾದಂತಹ ಸಾರಾಂಶವಷ್ಟೇ ಅಲ್ಲ, ಪ್ರತಿಯೊಬ್ಬ ಮನುಷ್ಯನ ಜೀವನದಲ್ಲೂ ಬರುವಂತಹ ಏಳು ಬೀಳುಗಳನ್ನ ಹೇಗೆ ದಾಟಬೇಕು, ಬಂದಂತಹ ಕಷ್ಟಗಳನ್ನ ಹೇಗೆ ನಿಭಾಯಿಸಬೇಕು, ಕಷ್ಟಗಳಿಗೆ ಕುಗ್ಗದೆ ನಾವು ಹೇಗೆ ಎದ್ದು ನಿಲ್ಲಬೇಕು ಎನ್ನುವುದನ್ನ ಕಲಿಸಿಕೊಡುವ ಒಂದು ಅಮೃತ ಸಾರವೇ ಈ ಭಗವದ್ಗೀತೆ. ಭಗವದ್ಗೀತೆಯು ಮಹಾಭಾರತದ ಒಂದು ಭಾಗವೇ ಆಗಿದ್ದರೂ ಇದು ಪ್ರತ್ಯೇಕವಾಗಿ ಓದಲ್ಪಟ್ಟಿರುವಂತಹ ಒಂದು ಧರ್ಮೋಪದೇಶದ ಸಾರ. ಕೃಷ್ಣ ಪರಮಾತ್ಮನು ಅರ್ಜುನನು ಕಂಗಾಲಾದಂತಹ ಪರಿಸ್ಥಿತಿಯಲ್ಲಿ ಅವನನ್ನ ಪ್ರೇರೇಪಣೆ ಮಾಡಲು, ಅವನಿಗೆ ಧೈರ್ಯ ತುಂಬಲು, ಹೇಗೆ ಈ ಯುದ್ಧವನ್ನ ಎದುರಿಸಬೇಕು, ಹೇಗೆ ಅವನಿಗಾದಂತಹ ಅನ್ಯಾಯಕ್ಕೆ ಅವನು ಹೋರಾಟ ಮಾಡಬೇಕು ಎನ್ನುವುದನ್ನ ತಿಳಿಸಿಕೊಡುವುದಕ್ಕೆ ಅವನು 18 ಅಧ್ಯಾಯಗಳ ಮೂಲಕ 700 ಶ್ಲೋಕಗಳ ಮೂಲಕ ಅವನಿಗೆ ಧೈರ್ಯ ತುಂಬುತ್ತಾನೆ. ಈ ಪ್ರತಿಯೊಂದು ಶ್ಲೋಕದಲ್ಲಿಯೂ ಕೂಡ ಪ್ರತಿಯೊಬ್ಬ ಮನುಷ್ಯನಿಗೂ ಕೂಡ ಅಳವಡಿಕೆಯಾಗುವಂತಹ ಜೀವನಕ್ಕೆ ಬೇಕಾದಂತಹ ವಿಶೇಷ ತತ್ವಗಳು, ಸಾರಗಳೇ ಅಡಗಿದೆ. ಇವುಗಳು ಮನುಷ್ಯನ ಹುಟ್ಟು ಮತ್ತು ಸಾವು, ಇಲ್ಲಿಯವರೆಗೂ ಹೇಗೆ ಜೀವನವನ್ನ ನಿರ್ವಹಿಸಿಕೊಂಡು ಹೋಗಬೇಕು ಎನ್ನುವುದನ್ನ ತಿಳಿಸಿಕೊಡುವಂತಹ ಜೀವನದ ಚಕ್ರ. ಅಂದರೆ ಈ ಕಾಲಚಕ್ರದಲ್ಲಿ ನಾವು ಹೇಗೆ ಬದುಕಬೇಕು ಎನ್ನುವುದನ್ನ ಈ ಭಗವದ್ಗೀತೆ ತಿಳಿಸಿಕೊಡುತ್ತದೆ. ಭಗವದ್ಗೀತೆಯನ್ನ ಅಧ್ಯಯನ ಮಾಡೋದಕ್ಕೆ ನಮಗೆ ಹಲವಾರು ಕಾರಣಗಳು ಇದೆ. ಭಗವದ್ಗೀತೆಯನ್ನ ಏಕೆ ಓದ್ಬೇಕು ಅಂದ್ರೆ ನಾವು ಅಂಧಕಾರದಿಂದ ಹೊರಗಡೆ ಬರೋದಕ್ಕೆ ಈ ಭಗವದ್ಗೀತೆ ಸಹಾಯ ಮಾಡುತ್ತೆ. ಭಗವದ್ಗೀತೆಯ ಅಧ್ಯಯನದಿಂದ ಒಬ್ಬ ವ್ಯಕ್ತಿ ತನ್ನ ಜೀವನದ ಅಂಧಕಾರದಿಂದ ಹೇಗೆ ಹೊರಗಡೆ ಬರಬೇಕು ಅನ್ನೋದಕ್ಕೆ ಒಂದು ದಾರಿ ಸಿಗತ್ತೆ. ಭಗವದ್ಗೀತೆಯನ್ನ ಕೇಳೋದಕ್ಕೆ ಮೊದಲು ಅರ್ಜುನನು ಕೂಡ ಹೀಗೇನೆ ಅಂಧಕಾರದಲ್ಲೇ ಮುಳುಗಿದ್ದ. ಆದರೆ ಭಗವದ್ಗೀತೆಯನ್ನ ಕೃಷ್ಣ ಪರಮಾತ್ಮನಿಂದ ಕೇಳಿದ ಮೇಲೆ ಅವನು ಕೂಡ ಜೀವನದಲ್ಲಿ ನಾನು ಹೋರಾಡಲೇಬೇಕು, ಗೆದ್ದು ನಿಲ್ಲಲೇಬೇಕು ಅನ್ನುವಂತಹ ಧೈರ್ಯವನ್ನ ತಂದುಕೊಂಡ. ಹೀಗೆ ಗೊಂದಲದಲ್ಲಿ ಇದ್ದಂತಹ ಅರ್ಜುನನಿಗೆ ಈ ಭಗವದ್ಗೀತೆ ಸಾರಾಂಶ ಪ್ರೇರೇಪಣೆಯನ್ನ ಕೊಡ್ತು. ಇಲ್ಲಿ ನಾವು ಪ್ರಮುಖವಾಗಿ ಅರ್ಥ ಮಾಡ್ಕೊಳ್ಬೇಕಾದಂತಹ ವಿಷಯ ಮತ್ತೆ ಸಂಗತಿ ಏನು ಅಂದ್ರೆ,
ಕೇವಲ ಭಗವದ್ಗೀತೆಯನ್ನ ಓದಿದ ತಕ್ಷಣ ಎಲ್ಲವೂ ಸರಿ ಹೋಗುತ್ತೆ ಅಂತ ಅಲ್ಲ. ಭಗವದ್ಗೀತೆಯನ್ನ ಅರ್ಥೈಸ್ಕೊಳ್ಬೇಕು. ಅದನ್ನ ಓದೋದ್ರ ಮೂಲಕ ನಮ್ಮ ಸಮಸ್ಯೆಗಳು ದೂರ ಆಗತ್ತೆ ಅಂತ ಯೋಚನೆ ಮಾಡಬಾರ್ದು. ಅದನ್ನ ಓದಿ ನಾವೆಷ್ಟು ಅದನ್ನ ನಮ್ಮ ಜೀವನಕ್ಕೆ ಅಳವಡಿಸ್ಕೊಳ್ತೀವಿ ಅನ್ನೋದು ಬಹಳ ಮುಖ್ಯ ಆಗತ್ತೆ. ಭಗವದ್ಗೀತೆಯ ಅಧ್ಯಯನದ ಮೂಲಕ ಒಬ್ಬ ವ್ಯಕ್ತಿಯು ತಮ್ಮ ಸಮಸ್ಯೆಗಳಿಂದ ದೂರ ಹೋಗೋದಿಲ್ಲ, ಆದ್ರೆ ಆತನು ಆ ಸಮಸ್ಯೆಗಳಿಂದ ಹೇಗೆ ಹೊರಗಡೆ ಬರಬೇಕು ಅನ್ನುವಂತಹ ದಾರಿಯನ್ನ ಕಂಡುಕೊಳ್ಳೋದಕ್ಕೆ ಭಗವದ್ಗೀತೆ ಸಹಾಯ ಮಾಡುತ್ತೆ ಅನ್ನೋದ್ರಲ್ಲಿ ಎರಡನೇ ಮಾತೇ ಇಲ್ಲ. ಮನಸ್ಸನ್ನ ಹತೋಟಿಯಲ್ಲಿ ಇಟ್ಟುಕೊಳ್ಳದ ವ್ಯಕ್ತಿಯ ಮನಸ್ಸು ಶತ್ರುವಿನಂತೆ ವರ್ತಿಸುತ್ತದೆ. ಮನುಷ್ಯನಿಗೆ ಮನಸ್ಸೇ ನಿಜವಾದ ಸ್ನೇಹಿತ ಮತ್ತು ಶತ್ರುವು ಕೂಡ ಹೌದು. ಮನಸ್ಸು ನಮ್ಮ ನಿಯಂತ್ರಣದಲ್ಲಿ ಇದ್ದಾಗ ನಮ್ಮ ಮನಸ್ಸು ಹೇಳಿದಂತೆ ನಾವು ಕೇಳುತ್ತೇವೆ. ಅದೇ ಒಂದು ವೇಳೆ ನಮ್ಮ ಮನಸ್ಸು ನಿಯಂತ್ರಣದಲ್ಲಿ ಇಲ್ಲದೆ ಹೋದರೆ ನಾವು ಮನುಷ್ಯತ್ವವನ್ನೇ ಕಳೆದುಕೊಳ್ಳುತ್ತೇವೆ. ಹಾಗಾಗಿ ಭಗವದ್ಗೀತೆಯಲ್ಲಿ ತಿಳಿಸಿಕೊಡುವಂತಹ ಮೊದಲನೇ ಸಾರವೇ ಮನುಷ್ಯ ಮನಸ್ಸನ್ನ ನಿಯಂತ್ರಿಸಬೇಕು ಎನ್ನುವುದು. ನಾವು ಪ್ರತಿ ಕ್ಷಣವೂ ಮನಸ್ಸಿನ ಮಾತನ್ನ ಕೇಳಬೇಕು. ಆದರೆ ಸಂದರ್ಭಗಳಿಗೆ ಅನುಸಾರವಾಗಿ ನಾವು ಹೇಗೆ ನಮ್ಮ ಮನಸ್ಸನ್ನ ನಿಯಂತ್ರಿಸುತ್ತೇವೆ ಎನ್ನುವುದರ ಮೇಲೆ ಒಬ್ಬ ವ್ಯಕ್ತಿಯ ಜೀವನ ಮತ್ತೆ ಅವನ ಕಷ್ಟಗಳು ನಿರ್ಧಾರವಾಗುತ್ತದೆ. ಕಷ್ಟದಲ್ಲಿ ಇದ್ದಾಗ ಮನಸ್ಸು ಕುಗ್ಗುತ್ತದೆ. ಆದರೆ ಕುಗ್ಗಿ ಹೋದಂತಹ ಮನಸ್ಸನ್ನ ಹೇಗೆ ನಾವು ಧೈರ್ಯಗೊಳಿಸಬೇಕು ಎನ್ನುವುದು ನಮ್ಮ ಮನಸ್ಸಿನ ನಿರ್ಧಾರದಲ್ಲಿಯೇ ಅಡಗಿರುತ್ತದೆ. ಒಬ್ಬ ವ್ಯಕ್ತಿಯ ವರ್ತಮಾನವನ್ನ ನೋಡುವುದರ ಮೂಲಕ ಅವರನ್ನ ಅಪಹಾಸ್ಯ ಮಾಡಬಾರ್ದು. ಅಂದ್ರೆ ಈಗಿನ ಪರಿಸ್ಥಿತಿಯಲ್ಲಿ ಆ ವ್ಯಕ್ತಿ ಹೇಗಿದ್ದಾನೆ ಅನ್ನೋದನ್ನ ನಿರ್ಧಾರ ಮಾಡಿ ಅವರ ಜೀವನವನ್ನ ನಾವು ಆಡ್ಕೊಳ್ಳುವಂತಹ ಕೆಲಸ ಮಾಡಬಾರ್ದು. ಕೆಲವೊಬ್ರು ಇರ್ತಾರೆ, ಅವರು ಕೆಳಮಟ್ಟದಲ್ಲಿ ಇದ್ದಾರೆ ಅಂದ್ರೆ ಅವರು ಯಾವುದಕ್ಕೂ ಕೆಲಸಕ್ಕೆ ಬಾರದೆ ಇರೋರು ಅನ್ನುವಂತಹ ತೀರ್ಮಾನಕ್ಕೆ ಬರ್ತಾರೆ. ಪ್ರತಿಯೊಂದು ಹಂತದಲ್ಲೂ ಕೂಡ ಅವರಿಗೆ ಅವಮಾನ ಮಾಡ್ತಾರೆ. ಆಗ ಆ ವ್ಯಕ್ತಿಯ ಮನಸ್ಸು ಕುಗ್ಗಿ ಹೋಗೋದಲ್ಲದೆ ಈ ಜೀವನನೇ ಬೇಡ ಅನ್ನೋ ನಿರ್ಧಾರಕ್ಕೆ ಬಂದ್ಬಿಡ್ತಾನೆ. ಆದ್ರೆ ಈ ತಪ್ಪು ಮಾಡಬಾರ್ದು. ಯಾಕೆ ಹೇಳಿ? ಭಗವಂತ ಕೃಷ್ಣ ಪರಮಾತ್ಮ ಹೇಳ್ತಾನೆ, ಒಬ್ಬ ವ್ಯಕ್ತಿಯ ಪರಿಸ್ಥಿತಿಯನ್ನ ನೋಡಿ ಅಲ್ಲಗಳಿಬಾರ್ದು. ಯಾಕಂದ್ರೆ ಸಮಯ ಅನ್ನೋದು ಹೇಗೆ ಬೇಕಾದ್ರೂ ಒಬ್ಬ ವ್ಯಕ್ತಿಯ ಜೀವನನ ಬದಲಾಯಿಸೋ ಶಕ್ತಿ ಹೊಂದಿದೆ. ಒಂದು ಕಲ್ಲಿದ್ದಲನ್ನ ಕೂಡ ವಜ್ರವನ್ನಾಗಿ ಮಾಡೋ ಶಕ್ತಿ ಸಮಯಕ್ಕೆ ಇದೆ. ಸಮಯ ಬಂದಾಗ ಎಲ್ಲದಕ್ಕೂ ಉತ್ತರ ಸಿಗತ್ತೆ. ಸಮಯ ಅನ್ನೋದು ಮನುಷ್ಯನ ಜೀವನದಲ್ಲಿ ತುಂಬಾನೇ ಪ್ರಾಮುಖ್ಯತೆಯನ್ನ ಹೊಂದಿರತ್ತೆ. ಹಾಗಾಗಿ ಈಗಿನ ಪರಿಸ್ಥಿತಿಯನ್ನ ನೋಡಿ ಯಾರನ್ನೂ ಕೂಡ ಆಡ್ಕೊಳ್ಬಾರ್ದು, ಅವಮಾನ ಮಾಡಬಾರ್ದು. ಈಗಿರುವಂತಹ ವ್ಯಕ್ತಿ ನಾಳೆ ನಿಮ್ಗಿಂತ ಮೇಲ್ಗಡೆ ಹೋಗ್ಬೋದು, ಆಗ ನೀವು ಕೆಳಗಡೆ ಬರಬಹುದು. ಹೀಗೆ ಒಬ್ರು ಕಷ್ಟದಲ್ಲಿ ಇದ್ದಾರೆ ಅಂದಾಗ ಅವ್ರ ಕೈ ಬಿಡದೆ ಕೈ ಹಿಡಿದು ಕಾಪಾಡುವಂತಹ ಮಾನವೀಯತೆ ಇರಬೇಕು. ಸಮಯ ಬಂದಾಗ ಆ ಮಾನವೀಯತೆನೆ ನಿಮಗೂ ಕೂಡ ಉಪಯೋಗಕ್ಕೆ ಬರುತ್ತೆ. ದೇವ್ರು ಯಾರ ಹಣೆ ಬರಹನು ಮತ್ತೆ ಭವಿಷ್ಯನು ಬರೆಯೋದಿಲ್ಲ ಅಂತ ಹೇಳುತ್ತೆ ಭಗವದ್ಗೀತೆ. ಯಾಕಂದ್ರೆ ಮನುಷ್ಯನ ಆಲೋಚನೆಗಳೇ ಅವನ ಹಣೆ ಬರಹನ ತಿದ್ದತ್ತೆ. ಹಾಗೆ ಅವನು ಮಾಡುವಂತಹ ಕರ್ತವ್ಯಗಳು, ಕಾರ್ಯಗಳು, ಅವನ ಮನಸ್ಥಿತಿ, ಅವನು ನಡ್ಕೊಳ್ಳುವಂತಹ ರೀತಿ, ಹೀಗೆ ಹಲವಾರು ರೀತಿಯಲ್ಲಿ ಒಬ್ಬ ಮನುಷ್ಯನ ಜೀವನ ನಿರ್ಧಾರ ಆಗತ್ತೆ. ಅವನ ಹಣೆ ಬರಹ ರೂಪುಗೊಳ್ಳುತ್ತೆ. ಹೀಗೆ ಯಾರು ಕೂಡ ಯಾರ ಮೇಲೂ ಅವಲಂಬನೆ ಆಗದೆ ಇರೋ ರೀತಿ ಒಬ್ಬ ವ್ಯಕ್ತಿ ಹೇಗೆ ಅವನ ಜೀವನವನ್ನ ನಿರ್ಮಾಣ ಮಾಡ್ಕೊಳ್ತಾನೋ ಹಾಗೆ ಅವನ ಹಣೆ ಬರಹನೂ ಇರುತ್ತೆ. ಒಮ್ಮೆ ಅರ್ಜುನ ಕೃಷ್ಣ ಪರಮಾತ್ಮನನ್ನ ಕೇಳ್ತಾನೆ, ಎಲ್ಲವೂ ಹಣೆ ಬರಹದಲ್ಲೇ ಬರ್ದಿದೆ ಅನ್ನೋದಾದ್ರೆ ನಾವ್ ಯಾಕೆ ಪ್ರಯತ್ನ ಪಡ್ಬೇಕು ಮಾಧವ ಅಂತ. ಆಗ ಕೃಷ್ಣ ಪರಮಾತ್ಮ ಎಷ್ಟು ಅದ್ಭುತವಾಗಿ ಹೇಳ್ತಾನೆ ಅಂದ್ರೆ, ಒಂದು ವೇಳೆ ನಿನ್ನ ಹಣೆ ಬರಹದಲ್ಲಿ ನೀನು ಪ್ರಯತ್ನ ಮಾಡಿದ್ರೇನೆ ಸಿಗತ್ತೆ ಅಂತ ಬರ್ದಿದ್ರೆ ಏನ್ ಮಾಡ್ತೀಯ ಅರ್ಜುನ ಅಂತ. ಹಾಗೇನೆ ನಾವು ಕೂಡ ಅದನ್ನ ಯೋಚಿಸ್ಬೇಕು. ನಮ್ಮ ಹಣೆ ಬರಹದಲ್ಲಿ ನಾವು ಏನೋ ಒಂದು ಮಾಡ್ಬೇಕು ಅಂತ ಹೊರಟಾಗ ಅಡಚಣೆಗಳು ಬರುತ್ತೆ. ಆದ್ರೆ ನಾವು ಅದನ್ನ ಅಲ್ಲಿಗೆ ನಿಲ್ಲಿಸದೆ ಇದನ್ನ ನಾನು ಮೀರಿ ಹೋದಾಗ ಮಾತ್ರ ನನ್ನ ಜೀವನ ಬದಲಾಗುತ್ತೆ ಅಂತ ನಾವು ಒಂದು ದಿಟ್ಟ ನಿರ್ಧಾರ ತಗೊಂಡಾಗ ಮಾತ್ರ ನಾವು ಆ ಒಂದು ಕಷ್ಟದ ಮೆಟ್ಟಿಲಿನಿಂದ ಒಂದು ಹೆಜ್ಜೆ ಮುಂದೆ ಹೋಗೋಕೆ ಸಾಧ್ಯ. ಹೀಗೆ ನಾವು ಯಾವಾಗ್ಲೂ ಕೂಡ ಪಾಸಿಟಿವ್ ಆಗಿ ಯೋಚನೆ ಮಾಡಿದ್ರೆ ಮಾತ್ರನೇ ನಾವು ಜೀವನದಲ್ಲಿ ಗೆಲ್ಲೋಕಾಗೋದು ಅಂತ
ಭಗವದ್ಗೀತೆ ತಿಳಿಸುವಂತಹ ಎರಡನೇ ಪ್ರಮುಖ ಪಾಠ. ಶ್ರೀಕೃಷ್ಣ ಪರಮಾತ್ಮ ಹೀಗೆ ಹೇಳ್ತಾನೆ, ನನ್ನ ಭಕ್ತನು ನನ್ನಲ್ಲಿ ನಂಬಿಕೆಯಿಂದ ಮೌನವಾಗಿ ಆಲಿಸಿದರೆ ಅವನ ಮೌನಕ್ಕೆ ಮತ್ತು ನಂಬಿಕೆಗೆ ನಾನು ಒಂದಲ್ಲ ಒಂದು ರೂಪದಲ್ಲಿ ಆಲಿಸುತ್ತೇನೆ ಮತ್ತು ಪ್ರತಿಕ್ರಿಯಿಸುತ್ತೇನೆ ಎಂದು. ಇದನ್ನ ಪರಮಾತ್ಮನು ಭಗವದ್ಗೀತೆಯಲ್ಲಿ ತಿಳಿಸಿರುವಂತಹ ಒಂದು ಅದ್ಭುತವಾದ ಮಾತು. ಯಾರು ಅವನಲ್ಲಿ ಶ್ರದ್ಧಾ ಭಕ್ತಿಯಿಂದ ಮನಸ್ಪೂರ್ವಕವಾಗಿ ನಂಬಿಕೆಯನ್ನಿಟ್ಟು ಅವನನ್ನ ಪ್ರಾರ್ಥಿಸುತ್ತಾರೋ ಅಥವಾ ಅವನೇ ದಾರಿ ಎಂದು ನಂಬುತ್ತಾರೋ ಅವನಿಗೆ ಖಂಡಿತ ಅವನು ಒಂದಲ್ಲ ಒಂದು ರೂಪದಲ್ಲಿ ಪ್ರತಿಕ್ರಿಯಿಸುತ್ತಾನೆ ಎಂದಿದ್ದಾನೆ. ಇನ್ನು ಕಾಮ, ಕ್ರೋಧ, ಲೋಭ ಇವು ನರಕದ 3 ಬಾಗಿಲುಗಳು ಇದ್ದಂತೆ. ಇವುಗಳ ಹಿಂದೆ ಯಾರು ಹೋಗುತ್ತಾರೋ ಅವರು ಸ್ವಯಂ ನರಕಕ್ಕೆ ಹೋದಂತೆ ಅರ್ಥ. ಅಂದರೆ ಇವು ವಿನಾಶಕಾರಿಯಾದಂತಹ ಪ್ರಭಾವವನ್ನ ಮನುಷ್ಯನ ಮೇಲೆ ಬೀರುತ್ತದೆ ಎನ್ನುತ್ತದೆ ಭಗವದ್ಗೀತೆಯಲ್ಲಿ. ಹಾಗಾಗಿ ಯಾರು ಕಾಮ, ಕ್ರೋಧ, ಲೋಭವನ್ನ ಅನುಸರಿಸುತ್ತಾರೋ ಅವರು ಜೀವನದಲ್ಲಿ ಯಾವತ್ತೂ ಉದ್ಧಾರ ಆಗುವುದಿಲ್ಲ. ಯಾವಾಗಲೂ ನಾವು ಸತ್ಯ, ಸನ್ನಡತೆ, ಆಧ್ಯಾತ್ಮಿಕತೆಗೆ ಹೆಚ್ಚು ಪ್ರಾಮುಖ್ಯತೆಯನ್ನ ನೀಡಬೇಕು ಎನ್ನುತ್ತದೆ ಭಗವದ್ಗೀತೆ. ಭಗವದ್ಗೀತೆಯಲ್ಲಿ ಹೇಳಲಾದ ಮತ್ತೊಂದು ಸಾರಾಂಶ, ಈ ದೇಹ ನಿಮ್ಮದಲ್ಲ, ಈ ದೇಹಕ್ಕೆ ನೀವು ಸೇರಿದವರೂ ಅಲ್ಲ. ಈ ದೇಹವು ಬೆಂಕಿ, ನೀರು, ಗಾಳಿ, ಭೂಮಿ ಮತ್ತು ಆಕಾಶದಿಂದ ಮಾಡಲ್ಪಟ್ಟಿದೆ. ಕೊನೆಗೆ ಇದು ಅವುಗಳಲ್ಲಿಯೇ ಲೀನವೂ ಆಗುತ್ತದೆ. ಹಾಗಾಗಿ ಇಲ್ಲಿ ನಾವು ಈ ದೇಹಕ್ಕೆ ಮಾಲೀಕರಲ್ಲ. ದೇವರು ಕೊಟ್ಟಿರುವಂತಹ ಈ ದೇಹವನ್ನ ನಾವು ಹೇಗೆ ನೋಡಿಕೊಳ್ಳಬೇಕೆಂದರೆ ಕೇವಲ ನಮ್ಮ ಆಸೆ ಆಮಿಷಗಳಿಗೆ ಮಾತ್ರವೇ ಹೊರತುಪಡಿಸದೆ ಆಧ್ಯಾತ್ಮಿಕತೆಗೂ ಕೂಡ ಈ ದೇಹವನ್ನ ಬಳಸಿಕೊಳ್ಳಬೇಕು ಎನ್ನುತ್ತದೆ ಭಗವದ್ಗೀತೆ. ಆದರೆ ದೇಹ ವಿಲೀನಗೊಳ್ಳಬಹುದು, ಆತ್ಮ ವಿಲೀನವಾಗುವುದಿಲ್ಲ. ಆತ್ಮ ಯಾವಾಗಲೂ ಅಚಲವಾದದ್ದು. ಆತ್ಮ ಕೊನೆಗೊಳ್ಳುವುದಾದರೆ ಅದು ಕೇವಲ ಪರಮಾತ್ಮನಲ್ಲಿ ಮಾತ್ರ. ಆತ್ಮಕ್ಕೆ ಹುಟ್ಟು ಇಲ್ಲ, ಸಾವು ಇಲ್ಲ, ಅದು ಸ್ಥಿರವಾದದ್ದು ಎನ್ನುತ್ತದೆ ಭಗವದ್ಗೀತೆ. ಹಾಗಾಗಿ ನಾವು ಆತ್ಮ ಸಾಕ್ಷಾತ್ಕಾರಕ್ಕಾಗಿ ಮಾತ್ರವೇ ಆಲೋಕಿಸಬೇಕು. ಅದನ್ನ ಬಿಟ್ಟು ಈ ದೇಹದ ಸೌಂದರ್ಯಕ್ಕಾಗಲಿ ದೇಹವನ್ನ ಸೌಂದರ್ಯಗೊಳಿಸುವುದಕ್ಕಾಗಲಿ ಪ್ರಾಮುಖ್ಯತೆ ನೀಡಬಾರದು. ನಾವು ದೇಹದಿಂದ ಸೌಂದರ್ಯವನ್ನ ವೃದ್ಧಿಸುವ ಬದಲು ಆತ್ಮ ಸೌಂದರ್ಯವನ್ನ, ಆತ್ಮ ಸಾಕ್ಷಾತ್ಕಾರವನ್ನ ವೃದ್ಧಿಸೋಣ. ನೀವು ನಂಬಿಕೆ ಹೊಂದಿದ್ದರೆ ಅರ್ಹವಾದದ್ದನ್ನೆಲ್ಲ ಪಡೆದುಕೊಳ್ಳುತ್ತೀರಾ. ಮನುಷ್ಯ ಎಂದರೆ ಏನು? ಇದಕ್ಕೆ ಉತ್ತರ ಭಗವದ್ಗೀತೆಯಲ್ಲಿದೆ. ನಾವು ಆತ್ಮದ ಹೊರತಾಗಿ ಮನುಷ್ಯನ ರೂಪದಲ್ಲಿ ಭಗವಂತನನ್ನ ನೋಡಲು ಸಾಧ್ಯವಿಲ್ಲ. ಆದರೆ ನಮ್ಮನ್ನೇ ನಾವು ಪರಮಾತ್ಮನಿಗೆ ಅರ್ಪಣೆ ಮಾಡಿಕೊಂಡಾಗ ಅದು ಸಾಧ್ಯವಾಗುತ್ತದೆ. ಇದಕ್ಕೆ ದೇವರು ಉತ್ತರ ಕೊಡುತ್ತಾನೆ ಹೀಗೆ: ಓ ಮನುಷ್ಯನೇ, ನೀನು ನಿನ್ನನ್ನೇ ನನಗೆ ಸಮರ್ಪಣೆ ಮಾಡಿಕೊ, ಆಗ ನಿನಗೆ ಬೇಕಾದನ್ನ ನಾನು ನಿನಗೆ ನೀಡುತ್ತೇನೆ ಎಂದು. ಮನುಷ್ಯನು ದೇವರಿಗೆ ತನ್ನನ್ನು ತಾನು ಅರ್ಪಿಸಿಕೊಂಡಾಗ ಅವನು ಎಲ್ಲವನ್ನೂ ಪಡೆದುಕೊಳ್ಳುತ್ತಾನೆ. ಹಾಗೆ ಅವನಲ್ಲಿ ಇರುವಂತಹ ಭಯ, ಆತಂಕ, ಅಂಧಕಾರದಿಂದ ಶಾಶ್ವತವಾಗಿ ಮುಕ್ತಿಯನ್ನು ಪಡೆದುಕೊಳ್ಳುತ್ತಾನೆ ಮತ್ತು ಅವನ ಎಲ್ಲ ದುಃಖದಿಂದ ಹೊರಗಡೆ ಬರುತ್ತಾನೆ. ಭಗವದ್ಗೀತೆಯಲ್ಲಿ ಇನ್ನೊಂದು ಪ್ರಮುಖವಾದ ಸಾರವೆಂದರೆ ಮನಸ್ಸನ್ನ ನಿಯಂತ್ರಣದಲ್ಲಿ ಇಟ್ಟುಕೊಳ್ಳುವುದರ ಜೊತೆಗೆ ಕೋಪವನ್ನ ನಿಯಂತ್ರಿಸುವುದು. ಯಾವ ವ್ಯಕ್ತಿ ತನ್ನ ಕೋಪವನ್ನ ನಿಯಂತ್ರಣದಲ್ಲಿಟ್ಟುಕೊಳ್ಳುತ್ತಾನೋ ಅವನು ಮಾತ್ರವೇ ತಾಳ್ಮೆಯಿಂದ ಇರಲು ಸಾಧ್ಯ. ಒಬ್ಬ ವ್ಯಕ್ತಿ ಕೋಪಕ್ಕೆ ಒಳಗಾದಾಗ ಅವನು ಆಡುವ ಮಾತುಗಳು ಬೇರೆಯವರ ಮೇಲೂ ಪ್ರಭಾವ ಬೀರುವುದಲ್ಲದೆ ನಿಮ್ಮ ಜೀವನಕ್ಕೂ ಕೂಡ ಹಾನಿ ಉಂಟು ಮಾಡುತ್ತದೆ. ಕೋಪಕ್ಕೆ ಒಳಗಾದಂತಹ ಮನುಷ್ಯ ತನ್ನ ನಿಯಂತ್ರಣವನ್ನೇ ಕಳೆದುಕೊಳ್ಳುತ್ತಾನೆ. ಅವನು ನಿಯಂತ್ರಣ ತಪ್ಪಿ ಹೋದಾಗ ಅವನ ನಡತೆ, ವ್ಯಕ್ತಿತ್ವ ಎಲ್ಲವೂ ಕೂಡ ತಪ್ಪಾಗುತ್ತದೆ. ಹೀಗೆ ನಿಯಂತ್ರಣವನ್ನ ಯಾರು ಕಳೆದುಕೊಳ್ಳುತ್ತಾರೋ ಅವರ ಜೀವನವನ್ನ ಸ್ವತಃ ಅವರೇ ಅವರ ಕೋಪದಿಂದ ಹಾಳು ಮಾಡಿಕೊಳ್ಳುತ್ತಾರೆ. ಹಾಗಾಗಿ ಯಾರು ಕೂಡ ಕೋಪಕ್ಕೆ ತುತ್ತಾಗದೆ ತಾಳ್ಮೆಯಿಂದ ಆ ಪರಿಸ್ಥಿತಿಯಲ್ಲಿ ವರ್ತಿಸಿದಾಗ, ತಾಳ್ಮೆಯನ್ನ ಹೊಂದಿದಾಗ ಮಾತ್ರ
ಅವರು ಜೀವನದಲ್ಲಿ ಗೆಲ್ಲುವುದಕ್ಕೆ ಸಾಧ್ಯ. ಮನುಷ್ಯನು ಕರ್ಮದ ಫಲವನ್ನೇ ಪಡೆಯುತ್ತಾನೆ ಎನ್ನುತ್ತಾನೆ ಕೃಷ್ಣ ಪರಮಾತ್ಮ. ಇದು ಭಗವದ್ಗೀತೆಯಲ್ಲಿ ಹೇಳಲಾಗಿರುವಂತಹ ಒಂದು ಅತ್ಯಮೂಲ್ಯವಾದ ಮತ್ತು ಬಹಳ ಪ್ರಮುಖವಾದಂತಹ ಸಾರಾಂಶ ಅಂದ್ರೆ ತಪ್ಪಾಗಲ್ಲ. ನಾವೆಲ್ಲರೂ ತಿಳಿದಿರೋದು ಇದೆ. ಏನು ಅಂದ್ರೆ ನಾವು ಒಬ್ರಿಗೆ ಏನ್ ಮಾಡ್ತೀವೋ ಅದೇ ನಮಗೆ ತಿರುಗಿ ಬರುತ್ತೆ ಅನ್ನೋದು. ಆದ್ರೆ ನಾವು ಒಬ್ರಿಗೆ ಒಳ್ಳೇದನ್ನೇ ಮಾಡಿದ್ರೆ ಅದು ಒಳ್ಳೇದೇ ಆಗತ್ತೆ ಅಂತ ಯಾರು ಯೋಚಿಸೋದಿಲ್ಲ. ಆದ್ರೆ ಕೆಲವರು ಒಬ್ರಿಗೆ ಕೆಟ್ಟದ್ದನ್ನ ಮಾಡಿ ಒಳ್ಳೇದನ್ನ ಬಯಸ್ತಾರೆ, ಅದು ತಪ್ಪು. ಆದ್ರೆ ನಾವಿಲ್ಲಿ ತಿಳ್ಕೊಳ್ಬೇಕಾಗಿರುವಂತದ್ದು, ಒಬ್ಬ ಮನುಷ್ಯ ತನ್ನ ಕರ್ಮದ ಫಲವನ್ನೇ ಪಡಿತಾನೆ. ಅವನು ಈ ಪ್ರಕೃತಿಗೆ ಅಥವಾ ಈ ಜಗತ್ತಿಗೆ ಯಾರಿಗೇ ಆಗ್ಲಿ ಏನನ್ನ ಕೊಡ್ತಾನೋ ಅದರ ಪ್ರತಿಫಲವನ್ನೇ ಪಡ್ಕೊಳ್ಳೋದು. ಹಾಗಾಗಿ ನಾವು ಮಾಡುವಂತಹ ಕರ್ಮಗಳು ಒಳ್ಳೇದಾಗೇ ಇರ್ಲಿ. ನಮ್ಮ ಒಳ್ಳೆ ಕರ್ಮಗಳಿಗೆ ಒಳ್ಳೆ ಪ್ರತಿಫಲವನ್ನೇ ಆ ಭಗವಂತ ಕೊಡ್ತಾನೆ. ನಾವು ಫಲದ ಅಪೇಕ್ಷೆಯನ್ನ ಪಡೆದೆ ನಮ್ಮ ಕೆಲಸವನ್ನ ನಾವು ಮಾಡಿದಾಗ ಖಂಡಿತ ಆ ಭಗವಂತ ನಮ್ಮ ಕಠಿಣ ಪರಿಶ್ರಮಕ್ಕೆ ನಾವು ಹಾಕುವಂತಹ ಒಂದು ಉತ್ತಮವಾದಂತಹ ಕರ್ಮದ ಫಲಕ್ಕೆ ಅವನು ಉತ್ತಮ ಕರ್ಮ ಫಲವನ್ನೇ ನೀಡ್ತಾನೆ. ಹಾಗಾಗಿ ನಾವು ಸದಾ ಕಾಲ ಭಗವಂತನ ಚಿಂತನೆಯಲ್ಲೇ ನಮ್ಮ ಕರ್ಮಗಳನ್ನ ಮಾಡಬೇಕು. ಆ ಕರ್ಮಕ್ಕೆ ಒಳ್ಳೆ ಪ್ರತಿಫಲವನ್ನ ನೀಡು ಅನ್ನುವಂತಹ ಪ್ರಾರ್ಥನೆಯನ್ನ ಮಾಡಬೇಕು. ಕರ್ಮ ಫಲವನ್ನೇ ನಾವು ಕೊನೆಯಲ್ಲಿ ಪಡ್ಕೊಳ್ಳೋದು. ಈ ಜಗತ್ತಿನಲ್ಲಿ ಈ ಕಲಿಯುಗದಲ್ಲಿ ಕರ್ಮಗಳೇ ನಮ್ಮನ್ನ ಹಿಂಬಾಲಿಸೋದು ಅನ್ನೋದನ್ನ ನಾವಿಲ್ಲಿ ತಿಳ್ಕೋಬೇಕು ಭಗವದ್ಗೀತೆಯ ಮುಖಾಂತರ. ಸ್ನೇಹಿತರೆ, ನಾವಿಲ್ಲಿ ತಿಳ್ಕೋಬೇಕಾಗಿರೋದು ಇಷ್ಟೇ. ದೇವರನ್ನ ನಂಬುದವ್ರಿಗೆ ಯಾವತ್ತೂ ಕೆಟ್ಟದ್ದಾಗಲ್ಲ. ನಾವು ಮನುಷ್ಯರು, ಜೀವನದಲ್ಲಿ ಕಷ್ಟ ಸುಖ ಇದ್ದೇ ಇರುತ್ತೆ. ಪ್ರತಿಯೊಬ್ಬರಿಗೂ ನೋವು ನಲಿವು ಅನ್ನೋದನ್ನ ಭಗವಂತ ಕೊಟ್ಟಿರ್ತಾನೆ. ಆದ್ರೆ ಇಂತಹ ಸೂಕ್ಷ್ಮವಾದಂತಹ ಆಧ್ಯಾತ್ಮಿಕ ವಿಚಾರಗಳೊಂದಿಗೆ ನಾವು ನಮ್ಮ ಸಂಕಟಗಳಿಂದ ಹೊರಗಡೆ ಬರಬಹುದು ಅನ್ನೋದನ್ನ ಇವತ್ತಿನ ಈ ವಿಡಿಯೋದಲ್ಲಿ ನಾವು ತಿಳ್ಕೊಂಡ್ವಿ. ಹಾಗೇನೆ ನಾವು ಯಾವುದಕ್ಕೂ ಹೆಚ್ಚು ಚಿಂತೆ ಮಾಡದೆ ಕೇವಲ ನಮ್ಮ ಜೀವನಕ್ಕೆ ಬೇಕಾದನ್ನ ಮಾತ್ರ ಪಡ್ಕೊಳ್ಳೋದ್ರ ಕಡೆಗೆ ಗಮನ ಹರಿಸೋಣ. ಅನಗತ್ಯವಾದಂತಹ ಸಮಸ್ಯೆಗಳಿಗೆ ಚಿಂತೆ ಮಾಡೋದು, ಕಂಗಾಲಾಗೋದು ಬೇಡ. ಪ್ರತಿಯೊಂದಕ್ಕೂ ಸಮಯ ಅನ್ನೋದು ಇರುತ್ತೆ. ಆ ಸಮಯ ಬಂದಾಗ ಎಲ್ಲದಕ್ಕೂ ಉತ್ತರ ಸಿಕ್ಕೇ ಸಿಗತ್ತೆ. ವೀಕ್ಷಕರೇ, ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಅದ್ಭುತ ವಿಚಾರದೊಂದಿಗೆ ನಾನು ನಿಮ್ಮನ್ನ ಮತ್ತೆ ಭೇಟಿ ಮಾಡ್ತೀನಿ. ಓಂ ಶ್ರೀ ಕೃಷ್ಣಾಯ ನಮಃ. ಆ ಕೃಷ್ಣ ಪರಮಾತ್ಮ ನಿಮಗೆಲ್ಲರಿಗೂ ಒಳ್ಳೆಯದನ್ನ ಮಾಡಲಿ. ಧನ್ಯವಾದಗಳು.